ಇದೆಲ್ಲದರ ಮಧ್ಯದಲ್ಲಿ ಹೊಸ ಆರೋಪವನ್ನ ಇವತ್ತು ಮಾಜಿ ಸಚಿವ ರಾಮುಲು ಅವರು ಮಾಡ್ತಾರೆ. ಏನು ಇದೆಲ್ಲದರ ಕೈವಾಡವೂ ಕೂಡ ಮಹಾನಾಯಕಂದು ಅಂತ. ಸೊ ವಾಲ್ಮೀಕಿ ಹಗರಣದಲ್ಲಿ ಮಹಾನಾಯಕನ ಕೈವಾಡ ಇದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಯಾರದು ಮಹಾನಾಯಕ? ಹಗರಣದಲ್ಲಿ ದೊಡ್ಡವರು ಬಲೆಗೆ ಬೀಳ್ತಾರೆ, ದಾಖಲೆಗಳಿವೆ, ಅದಕ್ಕೆ ಇಡಿ ದಾಳಿಯನ್ನ ಮಾಡಿದೆ ಅಂತ ರಾಮುಲು ಅವರು ಹೇಳ್ತಾ ಇರುವಂಥದ್ದು. ಎಲ್ಲರೂ ಮನೆಗೆ ಹೋಗ್ತಾರೆ ಅಂತ ರಾಮುಲು ಅವರ ವಿಶ್ವಾಸ, ನಂಬಿಕೆ, ಭವಿಷ್ಯವನ್ನು ನುಡಿತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವಿಚಾರವಾಗಿ ಇಡಿ ದಾಳಿ ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಶ್ರೀರಾಮುಲು ಅವರಿದ್ದಾರೆ, ಕೇಳೋಣ ಬನ್ನಿ. ಸರ್, ಈಗಾಗಲೇ ಮೊದಲಿಂದಲೂ ಕೂಡ BJP ಪ್ರಸ್ತಾಪ ಮಾಡ್ತಾ ಬಂದಿತ್ತು ಈ ಒಂದು ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ. ಈಗ ಇಡಿ ದಾಳಿ ಆಗಿದೆ, ಏನು ಹೇಳ್ತೀವಿ? ಭಾಳಷ್ಟು ಬಳ್ಳಾರಿಯಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ರು. ಮಾಡಿದ್ದೆಲ್ಲ ಕೂಡ ಅನಾಚಾರ ಕೆಲಸಗಳು. ಮನೆ ಮುಂದೆ ಬೃಂದಾವನ ಇದ್ದಂತೆ ಇವರು ಈ ರೀತಿ ಭಾಳಷ್ಟು ಸಹಜಗಳ ಥರ ಮಾತಾಡ್ತಿದ್ರು. ಇವತ್ತು ಇವರು ಮಾಡಿದಂಥ ಎಲ್ಲ ಅಕ್ರಮಗಳು ಆಗಿರ್ಬೋದು, ಅನಾಚಾರಗಳಾಗಿರ್ಬೋದು, ಈ ಇಡಿ ಏನು ತನಿಖೆ ನಡೆದ ಅವರೆಲ್ಲ ಕೂಡ ಬಯಲಾಗುವಂಥ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಂಥವ್ರು ಯಾರು, ಆ ದೊಡ್ಡ ನಾಯಕ ಯಾರು, ಮಹಾನಾಯಕ ಯಾರು ಅಂತೇಳಿ ಕೂಡ ಅದು ಕೂಡ ಕಳಿಸ್ಬಿಡೋಂಥ ಕೆಲಸ ಆಗುತ್ತೆ. ಯಾಕಂದರೆ ಭಾಳ ಸ್ಪಷ್ಟವಾಗಿ, ಯಾಕಂದರೆ ಪೊಲಿಟಿಕಲ್ ಪಾರ್ಟೀಸ್ ಏನೇ ಮಾತಾಡಲಿ, ನಾನು ಪೊಲಿಟಿಕಲ್ ಪಾರ್ಟೀಸ್ ಮಾತಾಡಿದಂಥ ಮಾತುಗಳನ್ನು ಬಗಲ್ಗಡೆ ಇಟ್ಟು ಕೂಡ, ಯಾಕಂದರೆ ಇವತ್ತು ಎಸ್ ಟಿ ನಿಗಮದಲ್ಲಿ ಅಧಿಕಾರಿಯಾಗಿರುವಂಥ ಮ್ಯಾನೇಜರ್ ಇರುವಂಥ ಚಂದ್ರಶೇಖರ್ ಡೆತ್ ಏನಿತ್ತು, ಡೆತ್ ನೋಟದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಎಲ್ಲೆಲ್ಲಿಗೆ ಹೋಗಿದೆ, ಆ ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಅಕೌಂಟಿಗೆ ಹೋಗಿ ಹೆಂಗೆ ಡ್ರಾ ಮಾಡಿದಾರ. ಕೆಲವು ರೈತರ ಅಕೌಂಟಿಗೆ ಹೋಗಿದ್ದಾವ, ಅಬಕಾರಿಗಳ ಅಕೌಂಟಿಗೆ ಹೋಗಿದ್ದಾವ, ಕೆಲವು ಮಂದಿ ಸೆಕ್ಯೂರಿಟಿ ಏಜೆನ್ಸಿಗಳ ಅಕೌಂಟಿಗೆ ಹೋಗಿದ್ದಾವ. ನಾನಾಕ ಮಂದಿಗೆ ಅವ್ರ ಸ್ವಂತ ರೊಕ್ಕ ಥರ ಎಲ್ಲ ಕಡೆ ಕೂಡ ಕಳಿಸ್ಬಿಟ್ಟಾರ. ಆ ಕಳಿಸಿ ಅವರು ಡ್ರಾ ಮಾಡಿದ್ದ್ಯಾರು? ಇವತ್ತು ಡ್ರಾ ಮಾಡಿ ಅದನ್ನು ಬಳಕೆ ಮಾಡ್ಕೊಂಡಿದ್ದಂಥವ್ರು ಯಾರು? ಇವರು ಮಾತಾಡ್ತಿರೋ ದೊಡ್ಡ ಮನುಷ್ಯರು, ಈ ನಾಯಕರೆಲ್ಲರೂ ಕೂಡ ಇವತ್ತು ಎಲ್ಲ ಚುನಾವಣೆಗಳಿಗೆ ಈ ರೊಕ್ಕವನ್ನು ಬಳಕೆ ಮಾಡ್ಕೊಂಬಿಟ್ರು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲರೂ ಒಟ್ಟಾರೆಯಾಗಿ ಸಂಸದರನ್ನು ಹಿಡ್ಕೊಂಡು ಎಲ್ಲರೂ ಕೂಡ ಈ ಹಣವನ್ನು ಅವ್ರ ಸ್ವಂತ ರೊಕ್ಕ ಥರ ಬಳಕೆ ಮಾಡ್ಕೊಂಬಿಟ್ರು. ಈ ಬಳಕೆ ಮಾಡಿಕೊಂಡು ಇವತ್ತು ದೊಡ್ಡ ಅನಾಹುತ ಮಾಡಿ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಅನಾಹುತ ಮಾಡಿ ಕುಂತಾರೆ ಇವ್ರು ನಾಯಕರು. ಇವತ್ತು ಅಂದರೆ ಆ ಮಹಾನಾಯಕರ ಆದೇಶದ ಮೇರೆಗೆ ಇವೆಲ್ಲ ನಡೀತಾ ಇದೆ ಅನ್ಕ ಅವರು ಕೂಡ ಬಲೆ ಬೀಳ್ತಾರ? ಅಲ್ಲ, ನಾನು ಇವತ್ತು ಏನು ಈ ನಾಯಕರು ಏನಿದ್ದಾರೆ, ಇವತ್ತು ಸಂಸದರು ಶಾಸಕರು ಎಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಭಾಳ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ರು. ಇವತ್ತು ಅವ್ರು ಮಾಡಿದಂಥ ಭ್ರಷ್ಟಾಚಾರಗಳು, ಅವ್ರು ಮಾಡಿದಂಥ ಅನಾಚಾರಗಳು, ಅವ್ರು ಮಾಡಿದಂಥ ಈ ಕರಪ್ಷನ್ ಏನಿದೆನೋ ಇವತ್ತು ಇಡಿ ಬಯಲು ಮಾಡೋಂಥ ಕೆಲಸ ಮಾಡೇ ಮಾಡುತ್ತೆ. ಇನ್ನು ದೊಡ್ಡ ದೊಡ್ಡ ನಾಯಕರು ಕೂಡ ಇದನ್ನ ಬಯಲು ಬೀಳುತ್ತಾರೆ. ಇವರು ಇಷ್ಟಿಗೆ ಮುಗಿಯಲ್ಲ ಇದು. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಾಯಕರು ಕೂಡ ಇದರಿಂದ ಯಾರು ಇದ್ದಾರೆ ಅನ್ನೋಂಥವ್ರು ಅವ್ರು ಕೂಡ ಬಯಲಿಗೆ ಬೀಳೋಂಥ ಕೆಲಸ ಆಗುತ್ತೆ. ಇವತ್ತು ಚಂದ್ರಶೇಖರ್ ಡೆತ್ ನೋಡಿದಂಥ ಟೈಮಲ್ಲಿ ಇವ್ರು ಯಾರು ಕೂಡ ಉಳಿಯೋಂಥ ಪ್ರಶ್ನೆನೇ ಇಲ್ಲ, ಎಲ್ಲರೂ ಕೂಡ ಹೋಗ್ತಾರೆ. ಹಂಗಾಗಿ ಇವತ್ತು ಸೀರಿಯಸ್ ಆಗಿ ಇಡಿ ಇವತ್ತು ರೇಡ್ ಮಾಡ್ತಾಯಿದೆ. ಆ ರೇಡಲ್ಲಿ ಇವತ್ತು ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಏನೇನು ಆಗಬೇಕು ಅದೆಲ್ಲ ಕೂಡ ಆಗಲಿ. ಆದರೆ ಇವತ್ತು ನನಗೆ ನೋವಿನ ಸಂಗತಿ ಏನಂದರೆ, ಮಕ್ಕಳ ಹಣ, ಬಡವರು ಮಕ್ಕಳ ಹಣವನ್ನು ದೋಷಿಬಿಟ್ರಲ್ಲ, ಭ್ರಷ್ಟಾಚಾರ ಇಷ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಇವತ್ತು ಹಗರಣ ಮಾಡಿಬಿಟ್ರಲ್ಲ ಇವರು ಕೊಂಚಿತನಾಗಲಿ ರಾಜಕಾರಣ ಅನ್ಕಿಸ್ಕೊಳಕ್ಕೆ, ಪೊಲಿಟಿಕಲ್ ಪಾರ್ಟೀಸ್ ಅನ್ಕೊಳಕ್ಕೆ ಸ್ವಲ್ಪಿತನಾಗಲಿ ಇವ್ರಿಗೆ ಏನನ್ನ ಗೌರವ ಮಾನ ಮರ್ಯಾದೆ ಏನಿದ್ರೆ ಇವತ್ತು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು.